ಜ್ಞಾನೇನ ತು ತದಜ್ಞಾನಂ ಯೇಷಾಂ ನಾಶಿತಂ ಆತ್ಮನಃ ತೇಷಾಂ ಆದಿತ್ಯವತ್ ಜ್ಞಾನಂ ಪ್ರಕಾಶಯತಿ ತತ್ಪರಂ ಜ್ಞಾನೇನ ತು ತದಜ್ಞಾನಂ ಯೇಷಾಂ ನಾಶಿತಮಾತ್ಮನಃ ತೇಷಾಮಾದಿತ್ಯವಜ್ಞಾನಂ 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 ಪ್ರಕಾಶಯತಿ ತತ್ಪರಂ. ಆಚಾರ್ಯರು ಭಾಷ್ಯವನ್ನು ಬರೀತಾರೆ, ಜ್ಞಾನೇನ ತು ಯೇನ ಅಜ್ಞಾನೇನ ಆವೃತಾ ಮುಹ್ಯಂತಿ ಜಂತವಃ ತತ್ ಅಜ್ಞಾನಂ ಯೇಷಾಂ ಜಂತೂನಾಂ ವಿವೇಕಜ್ಞಾನೇನ ಆತ್ಮವಿಷಯೇಣ ನಾಶಿತಂ ಆತ್ಮನಃ ಭವತಿ ತೇಷಾಂ ಆದಿತ್ಯವತ್ ಯಥಾ ಆದಿತ್ಯಃ ಸಮಸ್ತಂ ರೂಪಜಾತಂ ಅವಭಾಸಯತಿ ತದ್ವತ್ ಜ್ಞಾನಂ ಜ್ಞೇಯಂ ವಸ್ತು ಸರ್ವಂ ಪ್ರಕಾಶಯತಿ ತತ್ಪರಂ ಪರಮಾರ್ಥ ತತ್ವಂ. ಅಜ್ಞಾನದ ಮುಸುಕಿನಿಂದ ಆವೃತರಾದ ಜೀವರು ಜ್ಞಾನ ಅನ್ನೋ ಆತ್ಮ ವಿಷಯವಾದ ವಿವೇಕ ಜ್ಞಾನದಿಂದ ಆ ಜ್ಞಾನವನ್ನ ನಾಶ ಮಾಡ್ಕೋಬೇಕು. ಆಗ ಆತ್ಮನೊಬ್ಬನೇ ಪರಮಾರ್ಥ ಸತ್ಯ ಅನ್ನೋ ತಿಳುವಳಿಕೆ ಉಂಟಾಗತ್ತೆ. ಹೇಗೆ ಅಂದ್ರೆ ಸೂರ್ಯ ಹೇಗೆ ರೂಪಗಳನ್ನೆಲ್ಲ ತೋರಿಸ್ತಾನೋ ಅದರಂತೆ ಜ್ಞಾನ ಜ್ಞೇಯವಾದ ವಸ್ತುವನ್ನ ಅಂದ್ರೆ ಪರಮಾರ್ಥ ತತ್ವವನ್ನ ಪೂರ್ಣವಾಗಿ ಆ ಜ್ಞಾನ ತಿಳಿಸಿಕೊಡುತ್ತೆ. ನಾಳೆ ಮುಂದಿನ ಶ್ಲೋಕವನ್ನು ನೋಡೋಣ. ನಮಸ್ಕಾರ.